ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನಂಬಲಾಗದ ಕೆಲವು ಆಶ್ಚರ್ಯಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ದಿನ ದಿನಕ್ಕೆ ಬೆಳೆಯುತ್ತಿರುವ ಗ್ಲೋಬಲ್ ವಾರ್ಮಿಂಗ್ ಕಾರಣದಿಂದ ಪ್ರಪಂಚದಾದ್ಯಂತ ಇರುವ ಕೆರೆಗಳು, ಸರೋವರಗಳು, ನದಿಗಳು ಅಷ್ಟೇ ಅಲ್ಲ, ಸಮುದ್ರಗಳು ಕೂಡ ಬತ್ತಿ ಹೋಗ್ತಿವೆ. ಭೂಮಿಯ ಉಷ್ಣಾಂಶ ಜಾಸ್ತಿ ಆದಂತೆ ಪ್ರಾಣಿಗಳ ಜೀವನಕ್ಕೂ ಕೂಡ ಅಪಾಯಕಾರಿಯಾಗಿ ಬದಲಾಗ್ತಿದೆ. ಈ ರೀತಿ ಭೂಮಿಯ ಉಷ್ಣಾಂಶದ ಕಾರಣದಿಂದ ಕಳೆದ 50 ವರ್ಷಗಳಲ್ಲಿ ಒಂದು ಸಮುದ್ರವೇ ಮಾಯವಾಗಿ ಹೋಗಿದೆ. ಪ್ರಪಂಚದಲ್ಲೇ 4ನೇ ಅತಿದೊಡ್ಡ ಇನ್ಲ್ಯಾಂಡ್ ಸಮುದ್ರವಾದ ಉಜ್ಬೇಕಿಸ್ತಾನ್, ಕಜಕಿಸ್ತಾನ್ ದೇಶಗಳ ಮಧ್ಯದಲ್ಲಿ ಇರುವ ಅರಲ್ ಸಮುದ್ರ ವಾತಾವರಣದಲ್ಲಿ ಬಂದ ಬದಲಾವಣೆಗಳ ಕಾರಣದಿಂದ ಪೂರ್ತಿಯಾಗಿ ಬತ್ತಿ ಹೋಗಿದೆ. ಕಳೆದ 50 ವರ್ಷಗಳಲ್ಲಿ ಅರಲ್ ಸಮುದ್ರ ಪೂರ್ತಿಯಾಗಿ ಮಾಯವಾಗಿ ಹೋಗಿದೆ. ಸುಮಾರು 68,000 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಅರಲ್ ಸಮುದ್ರ ಬತ್ತಿ ಹೋಗಿರುವುದು ಪ್ರಪಂಚದಲ್ಲಿ ಎಷ್ಟರ ಮಟ್ಟಿಗೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತಿದೆ. 1960ರ ಕಾಲದಲ್ಲಿ ಅರಲ್ ಸಮುದ್ರದಲ್ಲಿ ಬೆರೆಯುತ್ತಿದ್ದ ವಿವಿಧ ನದಿಗಳ ನೀರನ್ನು ಬೇರೆ ಪ್ರದೇಶಗಳಿಗೆ ತಿರುಗಿಸಿದ ಕಾರಣ ಈ ಸಮುದ್ರಕ್ಕೆ ನೀರು ಸೇರುವುದು ಕಮ್ಮಿಯಾಗಿದೆ ಅಂತ ನಾಸಾ ಅರ್ತ್ ಅಬ್ಸರ್ವೇಟರಿ ಹೇಳಿದೆ. ಅರಲ್ ಸಮುದ್ರ ಒಣಗಿ ಹೋಗೋದು 20ನೇ ಶತಮಾನದ ಅತಿದೊಡ್ಡ ವಿಪತ್ತು ಅಂತ ವಿಶ್ವಸಂಸ್ಥೆ ಹೇಳಿದೆ. ಇದು ಭೂಮಿಯ ಖಿನ್ನತೆ, ಕುಡಿಯುವ ನೀರಿನ ಸಮಸ್ಯೆ, ಮರುಭೂಮಿ, ಗ್ಲೋಬಲ್ ವಾರ್ಮಿಂಗ್ ಇವುಗಳಿಗೆ ಮುನ್ಸೂಚನೆ ಕೊಡುತ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಕೇವಲ ಪ್ರಾರಂಭ ಮಾತ್ರ. ಇನ್ನು ಮುಂದಿನ 10 ವರ್ಷಗಳಲ್ಲಿ ಇಂತಹ ಭಯಂಕರವಾದ ಘಟನೆಗಳನ್ನು ನಾವು ನೇರವಾಗಿ ನೋಡಬೇಕಾಗುತ್ತೆ. ಮುಂದಿನ 10 ವರ್ಷಗಳಲ್ಲಿ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಬರುತ್ತೆ ಅಂತ ನಮ್ಮ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಅವುಗಳನ್ನು ಎದುರಿಸಲು ನಾವು ಸಿದ್ಧವಾಗಿರಬೇಕು. ಆಲ್ರೆಡಿ ಇದು ಸ್ಟಾರ್ಟ್ ಆಗಿ 2 ವರ್ಷಗಳಾಗಿದೆ. ಇದರ ಪ್ರಭಾವವನ್ನು ನಾವು ನೋಡ್ತಾನೆ ಇದ್ದೀವಿ. ಒಂದು ಕಡೆ ಭಯಂಕರವಾದ ಬಿಸಿಲು, ಮತ್ತೊಂದು ಕಡೆ ಭಾರಿ ಮಳೆ, ಇನ್ನೊಂದು ಕಡೆ ಕಾಳ್ಗಿಚ್ಚು, ಮತ್ತೊಂದು ಕಡೆ ಭಾರಿ ಚಳಿ. ಈ ರೀತಿ ಭೂಮಿಯ ವಾತಾವರಣ ಪೂರ್ತಿಯಾಗಿ ಬದಲಾಗಿ ಹೋಗ್ತಿದೆ. ಈಗಾಗಲೇ ಭೂಮಿಯ ಉಷ್ಣಾಂಶ ದಿನ ಕಳೆದಂತೆ ಜಾಸ್ತಿ ಆಗ್ತಿದೆ. ಇನ್ನು ಬೇಸಿಗೆ ಕಾಲನೇ ಬಂದಿಲ್ಲ, ಆಲ್ರೆಡಿ ಬಿಸಿಲು ಭಯಂಕರವಾಗಿ ಬರ್ತಿದೆ. ಈ ರೀತಿ ದಿನ ಕಳೆದಂತೆ ಭೂಮಿಯ ಮೇಲಿರುವ ವಾತಾವರಣ ವಿಚಿತ್ರವಾಗಿ ಬದಲಾಗ್ತಿದೆ. ಇದೆಲ್ಲ ಮಾನವನ ಕಾರಣದಿಂದಲೇ ನಡೀತಿದೆ. ಮಾನವನು ಪ್ರಕೃತಿಯನ್ನು ನಾಶ ಮಾಡಬಹುದೇ ಹೊರತು ಅದನ್ನು ಸರಿ ಮಾಡುವ ಶಕ್ತಿ ಮಾನವನಿಗೆ ಮಾತ್ರ ಇಲ್ಲ. ಒಂದು ವೇಳೆ ಪ್ರಕೃತಿಗೆ ಕೋಪ ಬಂದರೆ ಭೂಮಿ ಮೇಲೆ ಮಾನವನೇ ಇರೋದಿಲ್ಲ. ಇದರ ಬಗ್ಗೆ ಮಾನವನಿಗೆ ಗೊತ್ತಿದ್ರೂ ಕೂಡ ಹಣವೆಂಬ ಮಾಯೆಯಲ್ಲಿ ಬಿದ್ದು ಪ್ರಕೃತಿಯ ನಾಶಕ್ಕೆ ಮುಂದಾಗ್ತಿದ್ದಾನೆ. ಇದರ ಪ್ರತಿಫಲವನ್ನು ಖಂಡಿತ ಮಾನವನು ಅನುಭವಿಸಲೇಬೇಕು. ನಾಸಾದ ವಿಜ್ಞಾನಿಗಳು ಈ ವಿಶ್ವವನ್ನು ಪರಿಶೋಧನೆ ಮಾಡಲು 1990ರ ಕಾಲದಲ್ಲಿ ಹಬಲ್ ಟೆಲಿಸ್ಕೋಪನ್ನು ಅಂತರಿಕ್ಷಕ್ಕೆ ಕಳಿಸ್ತಾರೆ. ಇದು ಎಷ್ಟು ಪವರ್ಫುಲ್ ಅಂದರೆ 11,000 ಕಿಲೋಮೀಟರ್ ದೂರದಲ್ಲಿರುವ ಒಂದು ಮಿಂಚು ಹುಳುವಿನ ಲೈಟನ್ನು ಕೂಡ ಇದು ಗುರುತಿಸಬಲ್ಲದು. ಆದರೆ ಮತ್ತೆ ಅದೇ ನಾಸಾ 2021ರಲ್ಲಿ ಹಬಲ್ ಟೆಲಿಸ್ಕೋಪ್ಗಿಂತ 100 ಪಟ್ಟು ಪವರ್ಫುಲ್ ಆಗಿರುವ ಜೇಮ್ಸ್ ವೆಬ್ ಟೆಲಿಸ್ಕೋಪನ್ನು ಅಂತರಿಕ್ಷಕ್ಕೆ ಕಳಿಸುತ್ತೆ. ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಎಷ್ಟು ಪವರ್ಫುಲ್ ಅಂದರೆ 3,85,000 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಚಂದ್ರನಿಗೂ ಮತ್ತು ಭೂಮಿಗೆ ಮಧ್ಯದಲ್ಲಿರುವ ದೂರಕ್ಕೆ ಸಮಾನವಾದ ದೂರದಲ್ಲಿ ಒಂದು ಜೇನುನೊಣದ ಬಾಡಿ ಹೀಟನ್ನು ಕೂಡ ಈ ಟೆಲಿಸ್ಕೋಪ್ ಗುರುತಿಸಬಲ್ಲದು. ಒಂದು ಜೇನುನೊಣ ಎಷ್ಟು ಚಿಕ್ಕದಾಗಿರುತ್ತೆ, ಅದರಲ್ಲಿ ಎಷ್ಟು ಬಿಸಿ ಇರುತ್ತೆ ಅಂತ ಗುರುತಿಸೋದು ತುಂಬಾನೇ ಕಷ್ಟ. ಅಂಥದ್ರಲ್ಲಿ ಅಷ್ಟು ದೂರದಲ್ಲಿರುವ ಒಂದು ಜೇನುನೊಣದ ಬಾಡಿ ಹೀಟನ್ನು ಕೂಡ ಗುರುತಿಸಬಲ್ಲದು ಅಂದರೆ ಇದು ಎಷ್ಟು ಪವರ್ಫುಲ್ ಅಂತ ಅರ್ಥವಾಗುತ್ತೆ. ಇದು ಇಷ್ಟು ಪವರ್ಫುಲ್ ಆಗಿರೋದ್ರಿಂದ ಈ ಬ್ರಹ್ಮಾಂಡದಲ್ಲಿ ಕೆಲವು ಕೋಟಿ ಲೈಟ್ ಇಯರ್ಸ್ ದೂರದಲ್ಲಿರುವ ಗ್ಯಾಲಕ್ಸಿಗಳನ್ನು, ನಕ್ಷತ್ರಗಳನ್ನು, ಸ್ಟಾರ್ಸನ್ನು ಕೂಡ ಇದು ಗುರುತಿಸುತ್ತಿದೆ. ಇದು ಮಾನವನು ಸೃಷ್ಟಿ ಮಾಡಿದ ಅಂತರಿಕ್ಷದ ಅದ್ಭುತ ಅಂತಾನೆ ಹೇಳಬಹುದು. ಈ ಪ್ರಪಂಚದಲ್ಲಿ ನಮ್ಮ ರೀತಿ ಇರುವ 7 ಜನ ಇರ್ತಾರೆ ಅಂತ ನಾವು ತುಂಬ ಬಾರಿ ಕೇಳಿರ್ತೀವಿ. ಹಾಗಾದರೆ ನಮ್ಮ ರೀತಿ ಇರುವ ಜನರು ನಿಜವಾಗ್ಲೂ ಇರ್ತಾರಾ? ಹ್ಯೂಮನ್ ಫೇಸ್ ಅನ್ನೋದು ತುಂಬ ಯೂನಿಕ್. ಅಂಥದ್ರಲ್ಲಿ ಒಂದು ಮುಖ ಇದ್ದಾಗೆ ಇನ್ನೊಂದು ಮುಖ ಇರೋದಕ್ಕೆ ಅವಕಾಶ ಇದೆಯಾ? ಅಂದರೆ 7 ಜನ ಅಲ್ಲ ಅಂದರೂ ನಮ್ಮ ರೀತಿ ಕನಿಷ್ಠ ಪಕ್ಷ ಒಬ್ಬರಾದರೂ, ಪೂರ್ತಿಯಾಗಿ ಅಲ್ಲ ಅಂದರೂ ಸ್ವಲ್ಪ ಮಟ್ಟಿಗೆ ನಮ್ಮನ್ನು ಹೋಲುವ ಜನರು ಇರ್ತಾರೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಬ್ಲಡ್ ರಿಲೇಷನ್ನಿಂದಾನೋ ಅಥವಾ ಟ್ವಿನ್ಸ್ ಆಗಿ ಹುಟ್ಟಿದಾಗ ಒಂದೇ ರೀತಿ ಹೋಲಿಕೆಗಳು ಇರೋದು ಸಹಜ. ಅವರಲ್ಲಿ DNA ಕೂಡ ಸ್ವಲ್ಪ ಮಟ್ಟಿಗೆ ಮ್ಯಾಚ್ ಆಗುತ್ತೆ. ಆದರೆ ಯಾವುದೇ ಸಂಬಂಧವಿಲ್ಲದೆ
ಮನುಷ್ಯನನ್ನ ಹೋಲುವ ಮನುಷ್ಯರು ಇರೋದು ಸ್ವಲ್ಪ ವಿಚಿತ್ರ ಅಂತ ಅನ್ಸುತ್ತೆ. ಈ ರೀತಿ ಮನುಷ್ಯರನ್ನ ಹೋಲುವ ಮನುಷ್ಯರನ್ನ ಡಾಪಲ್ ಗ್ಯಾಂಗರ್ ಅಥವಾ ವರ್ಚುವಲ್ ಟ್ವಿನ್ಸ್ ಅಂತ ಕರೀತಾರೆ. ಪ್ರಾರಂಭದಲ್ಲಿ ಡಾಪಲ್ ಗ್ಯಾಂಗರ್ ಅಂದ್ರೆ ನಮ್ಮ ರೀತಿ ಇರುವ ಆತ್ಮ ಅಂತ ಭಯ ಪಡ್ತಿದ್ರು. ಅಷ್ಟೇ ಅಲ್ಲ, ನಮ್ಮ ರೀತಿ ಇರುವ ಮತ್ತೊಬ್ಬ ವ್ಯಕ್ತಿಯನ್ನ ಭೇಟಿಯಾದ್ರೆ ಇಬ್ಬರಲ್ಲಿ ಯಾರೋ ಒಬ್ರು ಸತ್ತು ಹೋಗ್ತಾರೆ ಅಂತ ನಂಬ್ತಿದ್ರು. ಆದ್ರೆ ಈಗ ಅವು ಮೂಢನಂಬಿಕೆಗಳಾಗಿ ಉಳಿದು ಹೋಗಿವೆ. ಆದ್ರೆ ಈ ಡಾಪಲ್ ಗ್ಯಾಂಗರ್ಸ್ ಇರೋದಕ್ಕೆ ಅವಕಾಶ ಇದೆಯಾ? ಒಂದು ಅಧ್ಯಯನದ ಪ್ರಕಾರ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿ ಇರಬೇಕು ಅಂದ್ರೆ ಅವರ ಮುಖದಲ್ಲಿ 8ಕ್ಕಿಂತ ಹೆಚ್ಚು ಮುಖಲಕ್ಷಣಗಳು ಹೊಂದಾಣಿಕೆ ಆಗಬೇಕು. ಅಂದ್ರೆ ಕಣ್ಣುಗಳ ಮಧ್ಯೆ ದೂರ, ಮೂಗಿನ ಉದ್ದ, ಕಿವಿಗಳು, ಕೆನ್ನೆಗಳು, ತುಟಿಗಳು, ಈ ರೀತಿ 8 ಮುಖಲಕ್ಷಣಗಳು ಮ್ಯಾಚ್ ಆಗಬೇಕು. ಆದರೆ ಈ ರೀತಿ ಹೊಂದಾಣಿಕೆ ಆಗುವ ಅವಕಾಶ 1000 ಕೋಟಿ ಜನರಲ್ಲಿ ಒಬ್ಬರಿಗೆ ಆಗುವ ಅವಕಾಶ ಇರುತ್ತಂತೆ. ಈ ರೀತಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವ ಅವಕಾಶ ತುಂಬ ಕಮ್ಮಿ. ಈ ರೀತಿ ಮನುಷ್ಯರನ್ನ ಹೋಲುವ ಮನುಷ್ಯರು ಇದ್ರೂ ಕೂಡ ಅವರು ಸೇಮ್ ಒಂದೇ ರೀತಿ ಇರೋದಿಲ್ಲ. ಆದರೆ 60ರಿಂದ 65% ಅವರ ಫೇಸ್ ಮ್ಯಾಚ್ ಆಗುತ್ತೆ. ಆದರೆ ನಾವು ಚೈನಾಗೆ ಅಥವಾ ಕೊರಿಯಾಗೆ ಹೋದ್ರೆ ಅಲ್ಲಿ ನಮಗೆ ಎಲ್ಲರೂ ಒಂದೇ ರೀತಿ ಕಾಣಿಸ್ತಾರೆ. ಎಲ್ಲರ ಮುಖಗಳು ಒಂದೇ ರೀತಿ ಅಂತ ಅನ್ಸುತ್ತೆ. ಇದು ಸ್ವಲ್ಪ ವಿಚಿತ್ರ. ಪೂರ್ತಿ ಚೈನಾ ದೇಶದಲ್ಲಿ ಕೇವಲ ಖಾಲಿಯಾಗಿರುವ ಅಪಾರ್ಟ್ಮೆಂಟ್ಗಳಲ್ಲಿ ಸುಮಾರು 9 ಕೋಟಿ ಜನರು ವಾಸ ಮಾಡಬಹುದು ಅಂತ ರೋಡಿಯಂ ಗ್ರೂಪ್ ಮಾಡಿದ ಮಾರ್ಕೆಟಿಂಗ್ ರಿಸರ್ಚ್ನಲ್ಲಿ ಗೊತ್ತಾಗಿದೆ. ಅಂದರೆ ಫ್ರಾನ್ಸ್ ದೇಶದಲ್ಲಿರುವ ಎಲ್ಲ ಜನರು ಚೈನಾದ ಖಾಲಿಯಾಗಿರುವ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡಬಹುದು. ಅಂದರೆ ಚೈನಾದಲ್ಲಿ ಎಷ್ಟು ಅಪಾರ್ಟ್ಮೆಂಟ್ಗಳು ಖಾಲಿಯಾಗಿದೆ ಅಂತ ಇದರಿಂದ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಕೆಲವು ಅಪಾರ್ಟ್ಮೆಂಟ್ಗಳಿಗೆ ತುಂಬ ವರ್ಷಗಳ ಕಾಲ ಯಾರೂ ಹೋಗದೇ ಇರುವ ಕಾರಣ ಅಲ್ಲಿ ದೆವ್ವಗಳು ಇದೆ ಅಂತ ಅದರ ಹತ್ರ ಕೂಡ ಯಾರೂ ಹೋಗ್ತಿಲ್ಲ. ಅದಕ್ಕೆ ಗೋಸ್ಟ್ ಟೌನ್ ಅಂತ ಹೆಸರಿಟ್ಟು ಅಲ್ಲಿಗೆ ಹೋಗಲು ಭಯ ಪಡ್ತಾರೆ. ಇಂತಹ ಪ್ರದೇಶಗಳು ಚೀನಾದಲ್ಲಿ ತುಂಬಾನೇ ಇವೆ. ಇನ್ನೂ ಕೆಲವು ವರ್ಷಗಳ ಕಾಲ ಅಲ್ಲಿ ಯಾರೂ ಹೋಗಲಿಲ್ಲ ಅಂದರೆ, ಅಪಾರ್ಟ್ಮೆಂಟ್ಸನ್ನು ಯಾರೂ ತಗೊಂಡಿಲ್ಲ ಅಂದರೆ ಅವುಗಳನ್ನು ಡೆಮಾಲಿಷ್ ಮಾಡುವ ಸಾಧ್ಯತೆ ಕೂಡ ಇದೆ. ಚೀನಾದಲ್ಲಿ ಇನ್ನೊಂದು ಸಮಸ್ಯೆ ಕೂಡ ಇದೆ. ಅದೇನು ಅಂದರೆ, ಅಲ್ಲಿ ಈಗ ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಕೆಲವು ವರ್ಷಗಳ ಕಾಲ ಅಲ್ಲಿ ಬರ್ತ್ ಕಂಟ್ರೋಲ್ ಆ್ಯಕ್ಟನ್ನು ತಂದ ಕಾರಣ ಈಗ ಅಲ್ಲಿ ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇದರಿಂದ ಚೀನಾ ಸರ್ಕಾರಕ್ಕೆ ತುಂಬ ಸಮಸ್ಯೆಗಳು ಬರ್ತಿದೆ. ಅಂದರೆ ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಕೆಲಸಗಾರರೇ ಸಿಗ್ತಿಲ್ಲ. ಇನ್ನು ವೃದ್ಧರಿಗೆ ಪೆನ್ಷನ್ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಈ ಸಮಸ್ಯೆ ಚೀನಾದಲ್ಲೂ ಮಾತ್ರವಲ್ಲ, ಇನ್ನೂ ಕೆಲವು ವರ್ಷಗಳು ಹೋದ ಮೇಲೆ ನಮ್ಮ ಭಾರತ ದೇಶದಲ್ಲೂ ಕೂಡ ಬರುತ್ತೆ. ಈಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶ ನಮ್ಮ ಭಾರತ. ಈಗ ನಮ್ಮ ಭಾರತದಲ್ಲಿ ಯಂಗ್ಸ್ಟರ್ಸ್ ಜಾಸ್ತಿ ಇದ್ದಾರೆ. ಇನ್ನು 20 ವರ್ಷಗಳ ನಂತರ ನಮ್ಮ ದೇಶದಲ್ಲೂ ಕೂಡ ಇಂತಹ ಸಮಸ್ಯೆ ಬರುವ ಅವಕಾಶ ಇದೆ. ಇವು ಫ್ರೆಂಡ್ಸ್ ಇವತ್ತಿನ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.